ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೋಡಿ, ನಮ್ಮದು ತೊಗರಿಕಾಯಿ ಇದೆಯಲ್ಲ, ಆ್ಯಕ್ಚುಲಿ ಇದು ಗಿಡ ಅಲ್ಲ, ಆ್ಯಕ್ಚುಲಿ ಮರನೇ ಆಗೋಗಿದೆ. ಓಕೆನಾ. ನೋಡಿ, ತುಂಬ ಕಷ್ಟಪಟ್ಟು ಚೇರೆಲ್ಲ ಹಾಕ್ಕೊಂಡು ಇದ್ದಿದ್ದು ತೊಗರಿಕಾಯಿನೆಲ್ಲ ಬಿಡಿಸಿದೆ. ಬಟ್ ಇನ್ನೂ ತುಂಬ ಟಾಪಲ್ಲಿದೆ, ಅವೆಲ್ಲ ನನ್ನ ಕೈಯಲ್ಲಿ ಆಗಲೇ ಇಲ್ಲ. ನೋಡಿ, ಆ್ಯಕ್ಚುಲಿ ಬಿಡಿಸಾದ್ಮೇಲೂ ಕೆಲವು ಇನ್ನೂ ಕಾಯಿ ಹಾಗೇ ಇದೆ, ಬೇಕಂದ್ರೆ ಅದು ತುಂಬ ಎಳೆದಿದೆ. ಸೊ ಫ್ಲವರಿಂಗ್ ಕೂಡ ಇನ್ನೂ ಹಾಗೇ ಇದೆ, ಅಂದರೆ ಇನ್ನು ಕಂಟಿನ್ಯೂಸ್ ಆಗಿ ಅಪ್ ಟು ಫೆಬ್ರವರಿವರೆಗೂ ನಮ್ಮ ಗಿಡದಲ್ಲಿ ಬಿಡ್ತಾನೆ ಇರುತ್ತೆ. ಹಾಗೆ ನೋಡಿ, ಆ ತೊಗರಿಕಾಯಿ ಗಿಡಕ್ಕೆ ಸೋರೆಕಾಯಿ ಗಿಡ ಬಳ್ಳಿ ಹಬ್ಬಿಟ್ಟಿದೆ. ಸೊ ಅದನ್ನು ತೆಗಿಬೇಕು, ಇಲ್ಲಾಂದರೆ ಇದ್ರದ್ದು ಕಂಪ್ಲೀಟಾಗಿ ಬೆಳವಣಿಗೆ ಕೂಡ ಸರಿಯಾಗಿ ಆಗೋದಿಲ್ಲ. ನೋಡಿ, ತೊಗರಿಕಾಯಿ ಗಿಡ ಆಲ್ಮೋಸ್ಟ್ ನನಗೆ ಒಂದು ನಿಯರ್ಲಿ ಅಪ್ ಟು ಒಂದು 3 kgsವರೆಗೂ ಸಿಕ್ಕಿದೆ. ಓಕೆನಾ. ಇದು ಆ್ಯಕ್ಚುಲಿ ನಾಟಿ ತೊಗರಿಕಾಯಿ. ನೋಡಿ, ಒಂಥರ ಇದು ಡಿಫ್ರೆಂಟಾಗಿರುತ್ತೆ, ಮತ್ತು ಕೈಯಲ್ಲಿ ಕೂಡ ಇದು ಕಾಯಿ ಮುಟ್ಟಿದ್ರೆ ಅಂಟಂಟು ಸಿಗುತ್ತೆ. ಆ್ಯಕ್ಚುಲಿ ಇದು ತೊಗರಿಕಾಯಿ ಬಂದು ನಾಟಿದು ತುಂಬ ಚೆನ್ನಾಗಿದೆ ವೆರೈಟಿ. ಹಾಗೆ ನಾನು ತೊಂಡೆಕಾಯಿನ ಸ್ಟೆಮ್ಸ್ ಎಲ್ಲ ಆಲ್ಮೋಸ್ಟ್ ಕಟ್ ಮಾಡಿ ಹಾಕಿದ್ದೆ. ಅದು ಒಂದು ಸ್ಟೆಮ್ಮಿಂದ ಒಂದು 4-5 ಸ್ಟೆಮ್ ಹಾಕಿದ್ದೆ. ಸೊ ಎಲ್ಲ ಕೂಡ ಆಲ್ರೆಡಿ ಚಿಗುರಿದೆ. ತೊಂಡೆಕಾಯಿ ಅಂತಂದು ನಮ್ಗೆ ಕಂಪಲ್ಸರಿ ಒಂದು ಸರಿ ಅದು ಗ್ರೋತ್ ಸ್ಟಾರ್ಟ್ ಆದರೆ 365 ಡೇಸೂ ಅದರದ್ದು ಕಂಪ್ಲೀಟ್ ಯಾವಾಗೂ ಅದರದ್ದು ಕಾಯಿ ಅನ್ನೋದು ಇದ್ದೇ ಇರುತ್ತೆ. ಸೊ ಅದರಿಂದಾಗಿ ನಾನು ಒಂದು ತುಂಬ ಅದನ್ನೇ ಸಪ್ರೇಟಾಗಿ ಒಂದು ಬಳ್ಳಿಗೆ ಹಬ್ಸ್ಬಿಟ್ಟು ನೋಡಿ ಈ ಥರ ಬಿಟ್ಟಿದ್ದೀನಿ. ಓಕೆನಾ. ಯಾಕಂದರೆ ಒಂದೇ ಸೈಡ್ ಇದ್ದರೆ ನಮಗೆ ತೊಗೊಳಕ್ಕೆ ತುಂಬ ಈಸಿ ಆಗುತ್ತೆ. ಬಟ್ ಬಳ್ಳಿಯೆಲ್ಲ ಹಬ್ಬಿಟ್ರೆ ತುಂಬ ಡಿಫಿಕಲ್ಟ್ ಆಗುತ್ತೆ ಹಬ್ಬೋದಕ್ಕೂ.